ವೀಕ್ಷಕರೇ, ಬ್ರೇಕಿಂಗ್ ನ್ಯೂಸ್ ಬಂದಿವೆ. ಮೊದಲಿಗೆ ಹೆಡ್ಲೈನ್ಸ್. ವಾಯುಭಾರ ಕುಸಿತ. ಎಂದಿನಿಂದ 10 ದಿನ ರಾಜ್ಯದಲ್ಲಿ ಮಳೆಯ ರಾಯನನೇ ಆರ್ಭಟ. ಇನ್ನು ಭಾರತದ ಮೇಲೆ ಅಮೆರಿಕದ ಸುಂಕ ಶೇಕಡ 50ರಿಂದ ಶೇಕಡ 15 ಇಳಿಕೆ. ಅತಿ ಶೀಘ್ರದಲ್ಲೇ ಒಪ್ಪಂದ ಅಂತಿಮ. ಹಾಗೂ ಚಿನ್ನ ಬೆಳ್ಳಿ ಖರೀದಿಸುವವರಿಗೆ ಬಹಳ ಗುಡ್ ನ್ಯೂಸ್ ಬಂದಿದೆ. 24 ಕ್ಯಾರೆಟ್ ಚಿನ್ನದಲ್ಲಿ 3,000 ರೂಪಾಯಿ ಇಳಿಕೆ ಕಂಡಿದೆ. ಎಲ್ಲ ಡೀಟೇಲ್ ನೋಡೋಣ ವೀಕ್ಷಕರೇ. ಮತ್ತು ಹೌಸಿಂಗ್ ಲೋನ್ ಪಡೆಯುವವರಿಗೆ, ಸ್ವೋದ್ಯೋಗಿಗಳಿಗೆ ಸ್ಥಿರ ಆದಾಯವಿಲ್ಲದಿದ್ರೂ ಮನೆ ಸಾಲ ಪಡೆಯಬಹುದು. ಹೇಗೆ ತಿಳಿಯೋಣ ವೀಕ್ಷಕರೇ. ಹಾಗೂ ವಿಶ್ವಕಪ್ನಿಂದ ಹೊರಬಿದ್ದ ಪಾಕಿಸ್ತಾನ ಕ್ರಿಕೆಟ್ ತಂಡ ಭಾರತದಲ್ಲೇ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯ, ಎಲ್ಲ ಡೀಟೇಲ್ ಹೇಳಿದ್ದೇವೆ. ಹಾಗೂ 80,000 ಕೋಟಿಗಳಷ್ಟು ಸಾಲ ಕರ್ನಾಟಕದಲ್ಲಿ ಏರಿಕೆ, ಕೇಂದ್ರ ಸಚಿವರ ಹೇಳಿಕೆ, ಎಲ್ಲ ಡೀಟೇಲ್ ಹೇಳಿದ್ದೇವೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ. ಬನ್ನಿ ವೀಕ್ಷಕರೇ, ಎಲ್ಲ ಡೀಟೇಲ್ ಆಗಿ ನೋಡೋಣ. ವೀಕ್ಷಕರೇ, ವಾಯುಭಾರ ಕುಸಿತ ಇಂದಿನಿಂದ ಆಗಲಿದೆ. 10 ದಿನ ರಾಜ್ಯದಲ್ಲಿ ಮಳೆ ರಾಯನ ಅಬ್ಬರವಾಗಲಿದೆ. ಹೌದು ವೀಕ್ಷಕರೇ, ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರುವ ಹಿನ್ನೆಲೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಸೂಚನೆ ಬಂದಿದೆ. ಇನ್ನು ರಾಜ್ಯದಲ್ಲಿ ಇಂದಿನಿಂದಲೇ ಮತ್ತೆ 10 ದಿನಗಳ ಕಾಲ ವರುಣನ ಅಬ್ಬರ ಜೋರಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ರಾಜಧಾನಿಯಾದ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ಅಕ್ಟೋಬರ್ 23ರಿಂದ ಮುಂದಿನ 10 ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 23ರಂದು ಭಾರೀ ಮಳೆಯಾಗುವ ನಿರೀಕ್ಷಿಸಿದೆ ಎಂದು ಹೇಳಲಾಗುತ್ತಿದೆ. ಜೊತೆಗೆ ಇದೇ ವೇಳೆ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಇನ್ನು ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಮುಂದಿನ 48 ಗಂಟೆಗಳವರೆಗೆ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಜೊತೆಗೆ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಧಾರವಾಡ, ಹಾವೇರಿ, ಬೆಳಗಾವಿ, ಬೀದರ್, ಕಲಬುರಗಿ, ಕೊಪ್ಪಳ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಸುದ್ದಿ ಬಂದಿದೆ. ಇನ್ನು ವಾಯುಭಾರ ಕುಸಿತದಿಂದ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗಿರುವ ಹಿನ್ನೆಲೆ ಅಕ್ಟೋಬರ್ 23 ಅಥವಾ 24ರಂದು ವಾಯುಭಾರ ಕುಸಿತವಾಗುವ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ಮಲೆನಾಡು ಕರಾವಳಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಲಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಬೆಂಗಳೂರಿನಲ್ಲಿ ಸಹ ಅಕ್ಟೋಬರ್ 23 ಮತ್ತು 24ರಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆಯು ಸೂಚಿಸಿದೆ. ವೀಕ್ಷಕರೇ, ಈಗ ಮೂರನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ. ಭಾರತದ ಮೇಲೆ ಅಮೆರಿಕದ ಸುಂಕ ಈಗ ಶೇಕಡ 50ರಿಂದ ಶೇಕಡ 15ಕ್ಕೆ ಇಳಿಕೆ ಆಗಲಿದೆ. ಹೌದು, ಸದ್ಯದಲ್ಲೇ ಒಪ್ಪಂದ ಅಂತಿಮವಾಗಲಿದೆ. ಭಾರತ ಮತ್ತು ಅಮೆರಿಕದ ನಡುವೆ ಬಹಳ ದಿನಗಳಿಂದ ಇತ್ಯರ್ಥವಾಗದೆ ಉಳಿದಿರುವ ವ್ಯಾಪಾರ ಒಪ್ಪಂದ ಸದ್ಯದಲ್ಲೇ ಅಂತಿಮಗೊಳ್ಳಬಹುದು ಎಂದು ಸುದ್ದಿ ಬಂದಿದೆ. ಇನ್ನು ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ನವರು ತಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಂಗಳವಾರ ಮಾತನಾಡಿದ್ದೇನೆ, ವ್ಯಾಪಾರದ ವಿಚಾರವನ್ನು ಪ್ರಧಾನರಿಗೆ ಪ್ರಸ್ತಾಪಿಸಿದೆ ಎಂದು ಅಮೆರಿಕದ ಅಧ್ಯಕ್ಷರು ಹೇಳಿದ್ದಾರೆ. ಇನ್ನು ಚರ್ಚೆಯಲ್ಲಿ ಇಂಧನದ ವಿಚಾರವೂ ಕೂಡ ಬಂದಿತ್ತು. ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡುವುದಾಗಿ ಪಿಎಂ ಮೋದಿ ಅವರು ತಮಗೆ ಭರವಸೆಯನ್ನು ಕೊಟ್ಟಿದ್ದಾಗಿ ಟ್ರಂಪ್ ಅವರು ಹೇಳಿದ್ದಾರೆ. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಡೊನಾಲ್ಡ್ ಟ್ರಂಪ್ ಜೊತೆ ಮಾತನಾಡಿರುವ ಸಂಗತಿಯನ್ನು ಖಚಿತಪಡಿಸಿದ್ದಾರೆ. ಆದರೆ ಟ್ರಂಪ್ ಜೊತೆ ಯಾವ ವಿಚಾರ ಚರ್ಚೆಯಾಯಿತು ಎಂದು ಸಂಗತಿಯನ್ನು ಮೋದಿ ಅವರು ತಿಳಿಸಿಲ್ಲ. ಇನ್ನು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಆದರೆ ಸುಂಕ ಕಡಿಮೆ ಆಗುತ್ತಾ ಅಂತ ಒಂದು ಸಂಶಯ ಇದೆ. ಆದರೆ ಅಮೆರಿಕ ಸದ್ಯ ಭಾರತದ ಸರಕುಗಳ ಮೇಲೆ ಶೇಕಡ 50ರಷ್ಟು ಸುಂಕಗಳನ್ನು ಹೇರುತ್ತಿದೆ. ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ದೇಶಗಳ ಮೇಲೆ ಅಮೆರಿಕ ಶೇಕಡ 10ರಿಂದ 30ರ ಶ್ರೇಣಿಯಲ್ಲಿ ಸುಂಕ ಹಾಕುತ್ತದೆ. ಇನ್ನು ಒಪ್ಪಂದವಾಗದ ದೇಶಗಳಿಗೆ ಹೆಚ್ಚಿನ ಟ್ಯಾರಿಫ್ ಹಾಕಲಾಗುತ್ತಿದೆ. ಇನ್ನು ಭಾರತದೊಂದಿಗೆ ಒಪ್ಪಂದ ಕುದುರದಲ್ಲಿ ಶೇಕಡ 15ರಿಂದ 16ರಷ್ಟು ಮಾತ್ರ ಸುಂಕ ಹಾಕುವ ಸಾಧ್ಯತೆ ಇದೆ ಎಂದು ಕೆಲವು ವರದಿಗಳು ಹೇಳುತ್ತಿವೆ. ವೀಕ್ಷಕರೇ, ಚಿನ್ನ ಮತ್ತು ಬೆಳ್ಳಿ ಖರೀದಿಸುವವರಿಗೆ ಇಲ್ಲಿದೊಂದು ಗುಡ್ ನ್ಯೂಸ್. ಹೌದು, 24 ಕ್ಯಾರೆಟ್ ಚಿನ್ನದಲ್ಲಿ 3,000 ರೂಪಾಯಿ ಇಳಿಕೆ. ಹೌದು ವೀಕ್ಷಕರೇ, ದೀಪಾವಳಿಯಲ್ಲಿ ಚಿನ್ನ ಖರೀದಿಸಬೇಕು ಎಂದುಕೊಂಡವರಿಗೆ ಇಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ. ದಿನೇ ದಿನೇ ಏರಿಕೆ ಕಾಣುತ್ತಿದ್ದ ಚಿನ್ನದ ಬೆಲೆ ಇತ್ತೀಚೆಗೆ ಭಾರಿ ಇಳಿಕೆ ಕಂಡಿದೆ. ಇನ್ನು ಚಿನ್ನದ ಖರೀದಿ ಮಾಡುವವರಿಗೆ ಇದಕ್ಕಿಂತ ಬೆಸ್ಟ್ ಟೈಮ್ ಮತ್ತೊಂದಿಲ್ಲ ಎಂಬುದು ಇಲ್ಲಿ ಮಾಹಿತಿ ಬಂದಿದೆ. ಇನ್ನು ಕಾರಣ ಗ್ರಾಮ್ಗೆ 300ಕ್ಕೂ ಅಧಿಕ ರೂಪಾಯಿ ಕಡಿಮೆಯಾಗಿದೆ ಎಂದು ಸುದ್ದಿ ಬಂದಿದೆ. ಇನ್ನು ಧನ್ತೆರಸ್ ನಂತರ
ಚಿನ್ನ ಖರೀದಾರರಿಗೆ ಸಿಹಿ ತಿಂಡಿ ತಿನ್ನುವಂತಾಗಿದೆ. ಹೌದು, ಕಾರಣ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ದೀಪಾವಳಿಯಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಿದ್ದು 24 ಕ್ಯಾರೆಟ್ ಚಿನ್ನದ 1 ಗ್ರಾಂ ಬೆಲೆ ನಿನ್ನೆಗಿಂತ ಇಂದು 469 ರೂಪಾಯಿ ಇಳಿಕೆಯಾಗಿದೆ. ಅಂದರೆ ಪ್ರತಿ ಗ್ರಾಂ ಬೆಲೆ 12,589 ರೂಪಾಯಿ ಆಗಿದೆ. ಇನ್ನು 8 ಗ್ರಾಂ ಚಿನ್ನದ ಬೆಲೆ 1,712 ರೂಪಾಯಿ ಆಗಿದ್ದು ನಿನ್ನೆ ಇದು 1,04,444 ರೂಪಾಯಿ ಇತ್ತು. ಈ ಮೂಲಕ ಒಂದೇ ದಿನದಲ್ಲಿ 3,752ರಷ್ಟು ಈಗ ಚಿನ್ನದ ಬೆಲೆ ಇಳಿಕೆಯಾಗಿದೆ. ಇನ್ನು ಭಾರತದ ವಿವಿಧ ನಗರಗಳ ಚಿನ್ನದ ಬೆಲೆ ಏನು ಇದೆ ಎಂಬುದು ಈಗ ನೋಡೋಣ. ಚೆನ್ನೈನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 12,589 ರೂಪಾಯಿ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 11,540 ರೂಪಾಯಿ. ಇನ್ನು 18 ಕ್ಯಾರೆಟ್ 9,700 ರೂಪಾಯಿ ಆಗಿದೆ. ಇನ್ನು ಮುಂಬೈನಲ್ಲಿ ಹೇಳಬೇಕೆಂದರೆ 24 ಕ್ಯಾರೆಟ್ ಚಿನ್ನದ ಬೆಲೆ 12,589 ಅಂದರೆ ಸೇಮ್. ಇನ್ನು 24 ಕ್ಯಾರೆಟ್ 11,540 ರೂಪಾಯಿ ಹಾಗೂ 18 ಕ್ಯಾರೆಟ್ ಚಿನ್ನದ ಬೆಲೆ 9,700 ಆಗಿದೆ. ಅಂದರೆ ಚೆನ್ನೈ ಮತ್ತು ಮುಂಬೈನಲ್ಲಿ ಸೇಮ್ ಇದೆ. ಇನ್ನು ದೆಹಲಿಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 12,604 ರೂಪಾಯಿ ಹಾಗೂ 22 ಕ್ಯಾರೆಟ್ ಚಿನ್ನದ ಬೆಲೆ 11,555. ಇನ್ನು 18 ಕ್ಯಾರೆಟ್ 9,457 ರೂಪಾಯಿ ಇದೆ. ಇನ್ನು ಕೋಲ್ಕತ್ತಾದಲ್ಲಿ ಹೇಳಬೇಕೆಂದರೆ 24 ಕ್ಯಾರೆಟ್ ಚಿನ್ನದ ಬೆಲೆ 12,589 ರೂಪಾಯಿ ಹಾಗೂ 2 ಕ್ಯಾರೆಟ್ 11,540 ರೂಪಾಯಿ ಹಾಗೂ 18 ಕ್ಯಾರೆಟ್ ಚಿನ್ನದ ಬೆಲೆ 9,442 ರೂಪಾಯಿ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ಹೇಳಬೇಕೆಂದರೆ 24 ಕ್ಯಾರೆಟ್ ಚಿನ್ನದ ಬೆಲೆ 12,589 ಹಾಗೂ 22 ಕ್ಯಾರೆಟ್ ಚಿನ್ನದ ಬೆಲೆ 11,540 ರೂಪಾಯಿ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ 9,442 ರೂಪಾಯಿ ಆಗಿದೆ. ಇನ್ನು ಹೈದರಾಬಾದ್ನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 12,589 ಹಾಗೂ 22 ಕ್ಯಾರೆಟ್ ಚಿನ್ನದ ಬೆಲೆ 11,540 ರೂಪಾಯಿ. ಅಷ್ಟೇ ಅಲ್ಲದೆ 18 ಕ್ಯಾರೆಟ್ ಚಿನ್ನದ ಬೆಲೆ 9,442 ರೂಪಾಯಿ ಆಗಿದೆ. ವೀಕ್ಷಕರೇ, ಈಗ 4ನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ. ಹೌಸ್ ಲೋನ್ ಬೇಕಾದವರಿಗೆ ಇಲ್ಲದೊಂದು ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಸ್ವ ಉದ್ಯೋಗಗಳಿಗೆ ಸ್ಥಿರ ಆದಾಯವಿಲ್ಲದಿದ್ದರೂ ಮನೆ ಸಾಲ ಪಡೆಯಬಹುದು. ಹೇಗೆ ಎಂಬುದು ನೋಡೋಣ. ಬಹುತೇಕ ಸ್ವತಂತ್ರ ಉದ್ಯೋಗಗಳು, ವಿಶೇಷವಾಗಿ ಸಣ್ಣ ಅಂಗಡಿ ಮಾಲೀಕರು ತಮ್ಮ ಅಸ್ಥಿರ ಆದಾಯದಿಂದ ಹೌಸಿಂಗ್ ಲೋನ್ ಪಡೆಯಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ಇಂದಿನ ಕಾಲದಲ್ಲಿ ಬ್ಯಾಂಕುಗಳು ಸ್ವತಂತ್ರ ಉದ್ಯೋಗಗಳ ಆದಾಯ ಮಾದರಿಗಳನ್ನು ಗಮನದಲ್ಲಿಟ್ಟುಕೊಂಡು ಲೋನ್ ಅರ್ಹತೆಯನ್ನು ನಿರ್ಧರಿಸುತ್ತಿವೆ. ಅವರು ಕೇವಲ ನಿಗದಿತ ಮಾಸಿಕ ಆದಾಯಕ್ಕೆ ಮಾತ್ರ ಅವಲಂಬಿಸುವುದಿಲ್ಲ, ಬದಲಿಗೆ ಸಂಪೂರ್ಣ ಹಣಕಾಸು ಸ್ಥಿತಿಯನ್ನು ಕೂಡ ನೋಡುತ್ತಾರೆ. ಇನ್ನು ಲೋನ್ ಪಡೆಯಲು ಬೇಕಾಗುವ ಪ್ರಮುಖ ದಾಖಲೆಗಳೇನೆಂದರೆ, ಮೊದಲಿಗೆ ವ್ಯಾಪಾರದ ದಾಖಲೆಗಳು ಬೇಕು. ಹೌದು, ಅಂಗಡಿ ಪರವಾನಗಿ, GST ನೋಂದಣಿ ಅಥವಾ ವ್ಯಾಪಾರ ಪರವಾನಗಿ ಇರಲೇಬೇಕು. ಇನ್ನು ಆದಾಯದ ದಾಖಲೆಗಳು, ಇನ್ನು ಕಳೆದ 2 ವರ್ಷಗಳ ಆದಾಯ ತೆರಿಗೆ ರಿಟರ್ನ್ಸ್ ಇರಲೇಬೇಕು. ಅದರಲ್ಲಿ ಲಾಭ ನಷ್ಟ ಖಾತೆ ಮತ್ತು ಬ್ಯಾಲೆನ್ಸ್ ಶೀಟ್, ಇನ್ನು CA ಪ್ರಮಾಣ ಪತ್ರ ಅನಿವಾರ್ಯ ಇದ್ದಲ್ಲಿ ಇರಲೇಬೇಕು. ಹಾಗೂ ಬ್ಯಾಂಕ್ ಸ್ಟೇಟ್ಮೆಂಟ್, ಅದರಲ್ಲಿ ವೈಯಕ್ತಿಕ ಮತ್ತು ವ್ಯಾಪಾರ ಖಾತೆಗಳ 6 ರಿಂದ 12 ತಿಂಗಳ ಕಾಲ ಸ್ಟೇಟ್ಮೆಂಟ್ ಇರಲೇಬೇಕು. ಇನ್ನು ಸಂಪತ್ತು ದಾಖಲೆಗಳು ಬೇಕು. ಹೌದು, ಟೈಟಲ್ ಡೀಡ್, ಅನುಮೋದನೆಗಳು, ಮಾರಾಟ ಒಪ್ಪಂದ ಇದು ಇದ್ರೆ ತುಂಬ ಒಳ್ಳೆಯದು. ಇನ್ನು ಸ್ವತಂತ್ರ ಉದ್ಯೋಗಗಳಿಗೆ ಬ್ಯಾಂಕ್ಗಳಿಂದ ಏನು ಅನುಕೂಲತೆ ಅಂದರೆ ಶುದ್ಧ ಲಾಭದ ಬದಲು ಒಟ್ಟು ಆದಾಯವನ್ನು ಗಮನಿಸಿ ಲೋನ್ ನೀಡುತ್ತಾರೆ. ಇನ್ನು ಸ್ವತಂತ್ರ ಉದ್ಯೋಗಗಳಿಗೆ ವಿಶೇಷ ಲೋನ್ ಉತ್ಪನ್ನಗಳಿರುತ್ತವೆ. ಇನ್ನು ವಿಶ್ವಕಪ್ನಿಂದ ಹೊರಬಿದ್ದ ಪಾಕಿಸ್ತಾನ ಕ್ರಿಕೆಟ್ ತಂಡ, ಹೌದು, ಭಾರತದಲ್ಲಿ ಸೆಮಿಫೈನಲ್ ಫೈನಲ್ ಪಂದ್ಯ ಆಗಲಿದೆ. ಭಾರತದಲ್ಲಿ ನಡೆಯುತ್ತಿರುವ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯಿಂದ ಪಾಕಿಸ್ತಾನ ಮಹಿಳಾ ತಂಡವು ಹೊರಬಿದ್ದಿದೆ. 6 ಪಂದ್ಯಗಳಲ್ಲಿ ಪಾಕಿಸ್ತಾನ 4 ಸೋಲನ್ನು ಕಂಡು ಇನ್ನು 2 ಪಂದ್ಯಗಳು ಮಳೆಯಿಂದಾಗಿ ರದ್ದಾದ ಕಾರಣ ಕೇವಲ 2 ಅಂಕಗಳನ್ನು ಮಾತ್ರ ಸಂಪಾದಿಸಿತು. ಇದರಿಂದಾಗಿ ಸೆಮಿಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡೆಯಲಾಗಿಲ್ಲ. ಇನ್ನು ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಪಂದ್ಯದಲ್ಲಿ ಪಾಕಿಸ್ತಾನ 150 ರನ್ಗಳಿಂದ ಭಾರಿ ಸೋಲು ಕಂಡಿತು. ಇನ್ನು ಮಳೆಯ ಕಾರಣ ಪಂದ್ಯ 40 ಓವರ್ಗೆ ಸೀಮಿತವಾಗಿದ್ದು ದಕ್ಷಿಣ ಆಫ್ರಿಕಾ 312 ರನ್ ಗಳಿಸಿದರೆ ಪಾಕಿಸ್ತಾನ 20 ಓವರ್ಗಳಲ್ಲಿ ಕೇವಲ 83 ರನ್ಗಳನ್ನು ಮಾತ್ರ ಗಳಿಸಿತ್ತು. ಇನ್ನು 2 ಪಂದ್ಯಗಳು ಮಳೆಯ ಕಾರಣ ರದ್ದಾಗಿದ್ದು ಪರಿಣಾಮ ಪಾಕಿಸ್ತಾನ ಕೇವಲ 2 ಅಂಕಗಳನ್ನು ಮಾತ್ರ ಪಡೆದಿದೆ. ಹೀಗಾಗಿ ಪಾಕಿಸ್ತಾನ ತಂಡ ಮಹಿಳಾ ಏಕದಿನ ವಿಶ್ವಕಪ್ ಸೆಮಿಫೈನಲ್ ರೇಸ್ನಿಂದ ಹೊರಬಿದ್ದಿದೆ. ಇನ್ನು ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ಈಗಾಗಲೇ ಸೆಮಿಫೈನಲ್ಗೆ ಮುನ್ನಡೆದಿವೆ. ಆದರೆ ಭಾರತ, ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾಗಳ ತಂಡಗಳು ಉಳಿದ 1 ಸ್ಥಾನಕ್ಕಾಗಿ ಕಠಿಣ ಪೈಪೋಟಿ ನಡೆಸುತ್ತಿವೆ. ಇನ್ನು ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ಭಾರತದಲ್ಲಿ ನಡೆಯಲಿವೆ ಎಂದು ಮಾಹಿತಿ ಬಂದಿದೆ.
ವೀಕ್ಷಕರೇ, ಈಗ ಕೊನೆಯ ಅತಿ ಮುಖ್ಯವಾದ ಸುದ್ದಿ ನೋಡೋಣ. 80,000 ಕೋಟಿಗಳಷ್ಟು ಸಾಲ ಕರ್ನಾಟಕದಲ್ಲಿ ಏರಿಕೆ ಆಗಿದೆ ಎಂದು ಕೇಂದ್ರ ಸಚಿವರು ಹೇಳಿಕೆ ನೀಡಿದ್ದಾರೆ. ಹೌದು ವೀಕ್ಷಕರೇ, ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು, ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಅತ್ಯಂತ ಕಡಿಮೆ ಅನುದಾನ ನೀಡಿದೆ ಎಂದು ಕರ್ನಾಟಕ ಸರ್ಕಾರ ಆರೋಪಿಸಿದೆ. ಇದೀಗ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವರು ರಿಯಾಕ್ಟ್ ಅನ್ನು ನೀಡಿದ್ದಾರೆ. ಇನ್ನು ಅವೈಜ್ಞಾನಿಕ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಪಕ್ಷವು ರಾಜ್ಯದ ಅಭಿವೃದ್ಧಿಯನ್ನು ಮೂಲೆಗುಂಪು ಮಾಡಿ ಆರ್ಥಿಕ ಸ್ಥಿತಿಗತಿಗಳನ್ನು ಹಳ್ಳಕ್ಕೆ ತಳ್ಳಿ ಇಂದು ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟನ್ನು ತೋರಿಸಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಅವರು ತಮ್ಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ರಾಜ್ಯಕ್ಕೆ ಅನುದಾನ ಇಲ್ಲ ಎಂದು ಆರೋಪ ಮಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಆರ್ಥಿಕತೆಯನ್ನು ಹಾಳು ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಿಸಿ ರಾಜ್ಯದ ಜನರ ರಕ್ತ ಹೀರುತ್ತಿರುವ ಕಾಂಗ್ರೆಸ್ ಪಕ್ಷವು ರಾಜ್ಯಕ್ಕೆ ಬರುತ್ತಿರುವ ಎಲ್ಲ ಹಣವನ್ನು ಅವೈಜ್ಞಾನಿಕ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳುವ ಮೂಲಕ ಸುಭಿಕ್ಷವಾಗಿದ್ದ ರಾಜ್ಯದ ಆರ್ಥಿಕತೆಯನ್ನು ಹಾಳುಗಡವಿದೆ. ಹೆಚ್ಚುವರಿ ಆದಾಯವಾಗಿದ್ದ ರಾಜ್ಯದಲ್ಲಿ ಇಂದು 80,000 ಕೋಟಿಗಳಷ್ಟು ಸಾಲ ಏರಿಕೆ ಹಾಗೂ 8 ಲಕ್ಷ ಕೋಟಿಗೂ ಅಧಿಕ ಆರ್ಥಿಕ ಹೊರೆ ಹಾಗೂ ಬಂಡವಾಳಶಾಹಿಗಳು ರಾಜ್ಯದಿಂದ ದೂರ ಹೋಗುವ ಪ್ರಸಂಗಕ್ಕೆ ಕಾರಣೀಭೂತರಾಗಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುತ್ತಿರುವುದು ಹಾಸ್ಯಾಸ್ಪದ ಎಂದು ಅವರು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಇನ್ನು 2023-24ರಲ್ಲಿ CAG ವರದಿಯಲ್ಲಿ ರಾಜ್ಯ ಮಾಡಿದ ಸಾಲವು 63,000 ಕೋಟಿಗಳಷ್ಟು ಏರಿಕೆಯಾಗಿದೆ ಎಂದು, ಅಲ್ಲದೆ ಮೂಲಸೌಕರ್ಯ ನಿಧಿಯಿಂದ ಇತರೆ ಯೋಜನೆಗಳಿಗೆ ತಿರುಗಿಸಲ್ಪಟ್ಟಿರುವುದೆಂದು ಬಹಿರಂಗವಾಗಿದೆ ಎಂದು ಹೇಳಿದ್ದಾರೆ. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.